ಇವತ್ತಿನ ವಿಡಿಯೋ ಒಂದು ಸೂಪರ್ ಡೂಪರ್ ಆದ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ. ನೀವೊಬ್ರು ಇನ್ವೆಸ್ಟರ್ ಆದರೆ ನಿಮ್ಗೊಂದು ಲಾಂಗ್ ಟರ್ಮ್ ಒಂದು ವಿಷನ್ ಇರುತ್ತೆ. ಫ್ಯೂಚರ್ ಅಲ್ಲಿ ಒಂದು ವೆಲ್ತ್ ಅಥವಾ ಒಂದು ಸಂಪತ್ತನ್ನು ಸಂಗ್ರಹಣೆ ಮಾಡೋಕ್ಕೋಸ್ಕರ ಇವತ್ತಿಂದ ನಾನು ಇದು ರೆಕಮೆಂಡೇಶನ್ ಅಲ್ಲ, ಪ್ಯೂರ್ಲಿ ಒಂದು ಕಲಿಕೆಗೋಸ್ಕರ. ಹೆಂಗೆ ಮಾರ್ಕೆಟ್ ವರ್ಕ್ ಆಗುತ್ತೆ, ಮಾರ್ಕೆಟ್ನ ಡೈನಾಮಿಕ್ಸ್ ಏನು, ನೀವು ಈ ಥರ ಒಂದು ಸೈಂಟಿಫಿಕ್ ಆಗಿ ಹೂಡಿಕೆ ಮಾಡಿದ್ರೆ ಹೆಂಗೆ ನಾವು ನಾರ್ಮಲ್ ಹೂಡಿಕೆಗಿಂತ SIP ಗಿಂತ ಅಥವಾ ನಾರ್ಮಲ್ ಮ್ಯೂಚುವಲ್ ಫಂಡ್ ನೀವೇನು SIP ಮಾಡ್ತೀರಾ ಅದಕ್ಕಿಂತ ಇದು ಹೆಂಗೆ ಬೆಟರ್ ಆಗುತ್ತೆ ಅನ್ನೋದು ಕೂಡ ಸ್ವಲ್ಪ ಇವತ್ತು ನಾನು ನಿಮಗೆ ಎಕ್ಸಾಂಪಲ್ ಕೂಡ ತೋರಿಸ್ತೇನೆ. ನಿಮ್ಮ ಪೋರ್ಟ್ಫೋಲಿಯೋ ಇರಬೇಕಾದಂಥ ಸ್ಟಾಕ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಗಳು. ಇವತ್ತಿನ ವಿಡಿಯೋ ಒಂದು ಸೂಪರ್ ಡೂಪರ್ ಆದ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ. ನಿಮಗೆ ರುಪಿ ಕಾಸ್ಟ್ ಆವರೇಜಿಂಗ್ ನ ಒಂದು ಸ್ಪೆಷಾಲಿಟಿ. ಏನು ರುಪಿ ಕಾಸ್ಟ್ ಆವರೇಜಿಂಗ್ ಅಂದ್ರೆ, ನೀವೊಬ್ರು ಇನ್ವೆಸ್ಟರ್ ಆದರೆ ನಿಮ್ಗೊಂದು ಲಾಂಗ್ ಟರ್ಮ್ ಒಂದು ವಿಷನ್ ಇರುತ್ತೆ. ಆ ಲಾಂಗ್ ಟರ್ಮ್ ಅಂದ್ರೆ ದೂರದ ಒಂದು 10 ವರ್ಷದ 15 ವರ್ಷದ 20 ವರ್ಷದ ಒಂದು ವಿಷನ್ ಇರುತ್ತೆ. ಅಂದ್ರೆ ನಾನು ಇವಾಗ ಅಕ್ಯುಮುಲೇಷನ್ ವೆಲ್ತ್ ಕ್ರಿಯೇಟ್ ಮಾಡೋಕ್ಕೋಸ್ಕರ, ಫ್ಯೂಚರ್ ಅಲ್ಲಿ ಒಂದು ವೆಲ್ತ್ ಅಥವಾ ಒಂದು ಸಂಪತ್ತನ್ನು ಸಂಗ್ರಹಣೆ ಮಾಡೋಕ್ಕೋಸ್ಕರ ಇವತ್ತಿಂದ ನಾನು ರುಪಿ ಕಾಸ್ಟ್ ಆವರೇಜ್ ಅಂತ ಒಂದು ಮೆಥಡ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ನಮಗೆ ನಾರ್ಮಲ್ ಮೆಥಡ್ ಇಂದ, ಈಗ SIP ಅಂತ ಹೇಳ್ತಾರಲ್ವಾ, SIP ಗಿಂತ ಇದು ಹೆಂಗ್ ಬೆಟರ್ ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಈ ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ. SIP ಗಿಂತ ರುಪಿ ಕಾಸ್ಟ್ ಆವರೇಜಿಂಗ್ ಹೇಗೆ ಅಡ್ವಾಂಟೇಜಸ್, ಹೇಗೆ ಬೆನಿಫಿಟ್ ಅಂತ ರಿಯಲ್ ಎಕ್ಸಾಂಪಲ್ ತಗೊಂಡು ನಾವು ನೋಡೋಣ. ಒಂದು ಎಕ್ಸಾಂಪಲ್ ತಗೊಂಡು ಇದು ನಿಮಗೆ ಟೀಚಿಂಗ್ಗೋಸ್ಕರ. ಅಗೇನ್ ಯಾವುದೇ ಒಂದು ಸ್ಟಾಕ್ ಇವತ್ತು ನಾನು ಹೇಳಿದ್ರೆ ಅದು ರೆಕಮೆಂಡೇಶನ್ ಅಲ್ಲ, ನಾನೊಬ್ಬ ಸೇಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ, ಇದು ರೆಕಮೆಂಡೇಶನ್ ಅಲ್ಲ, ಪ್ಯೂರ್ಲಿ ಒಂದು ಕಲಿಕೆಗೋಸ್ಕರ. ಹೆಂಗೆ ಮಾರ್ಕೆಟ್ ವರ್ಕ್ ಆಗುತ್ತೆ, ಮಾರ್ಕೆಟ್ನ ಡೈನಾಮಿಕ್ಸ್ ಏನು, ನೀವು ಈ ಥರ ಒಂದು ಸೈಂಟಿಫಿಕ್ ಆಗಿ ಹೂಡಿಕೆ ಮಾಡಿದ್ರೆ ಹೆಂಗೆ ನಾವು ನಾರ್ಮಲ್ ಹೂಡಿಕೆಗಿಂತ SIP ಗಿಂತ ಅಥವಾ ನಾರ್ಮಲ್ ಮ್ಯೂಚುವಲ್ ಫಂಡ್ ನೀವೇನು SIP ಮಾಡ್ತೀರಾ ಅದಕ್ಕಿಂತ ಇದು ಹೆಂಗೆ ಬೆಟರ್ ಆಗುತ್ತೆ ಅನ್ನೋದು ಕೂಡ ಸ್ವಲ್ಪ ಇವತ್ತು ನಾನು ನಿಮಗೆ ಎಕ್ಸಾಂಪಲ್ ಕೂಡ ತೋರಿಸ್ತೇನೆ. ಆಯ್ತಾ? ನೋಡಿ, ರುಪಿ ಕಾಸ್ಟ್ ಆವರೇಜಿಂಗ್ ನಿಮಗೆ ಒಂದು ಲಾಂಗ್ ಟರ್ಮ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗ್ಯಾನ್ ಸೀರೀಸ್ ಅಲ್ಲಿ ಇದೆ. ಅದರಲ್ಲಿ ಹೇಳಿದ್ದೀನಿ, ನಿಮ್ಮದು ಒಂದು 10 ಸ್ಟಾಕ್ ಇರುತ್ತೆ. 10 ಸ್ಟಾಕ್ ಅಲ್ಲಿ ನೀವು ನೋಡ್ಕೊಳ್ಳಿ 1ನೇ ತಾರೀಕು ಯಾವ ಸ್ಟಾಕು ಹೈಯೆಸ್ಟ್ ಬಿದ್ದಿರುತ್ತೋ ಅಥವಾ ಯಾವ ಸ್ಟಾಕು ಲೋಯೆಸ್ಟ್ ನಿಮ್ಗೆ ರಿಟರ್ನ್ ಕೊಟ್ಟಿರುತ್ತೋ ಅದರಲ್ಲಿ ನೀವು ಹೂಡಿಕೆ ಮಾಡಬಹುದು, ಅಥವಾ 1-2 ಸ್ಟಾಕ್ ಅಂತ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮ್ಮ ಪೋರ್ಟ್ಫೋಲಿಯೋ ಇರಬೇಕಾದಂಥ ಸ್ಟಾಕ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಗಳು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪೋರ್ಟ್ಫೋಲಿಯೋ ಯಾವ ಸ್ಟಾಕ್ಗಳು ಇರಬೇಕು, ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಗಳು. ಯಾರು ಟಿಪ್ಸ್ ಕೊಟ್ಟು ಅದು ಮಟ್ಟು ಇದು ಮಾಡೋ ಅಂತಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂದ್ರೆ ನಿಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿ ಗೊತ್ತಿರಬೇಕು, ಅದು ಹಿಂದೆನೂ ಪ್ರಾಫಿಟಬಲ್ ಆಗಿರಬೇಕು, ಒಳ್ಳೆ ಅದಕ್ಕೆ ಕನ್ಸಿಸ್ಟೆಂಟ್ ಪ್ರಾಫಿಟ್ ಕೊಡ್ತಾ ಇರಬೇಕು, ಫ್ಯೂಚರ್ ಅದಕ್ಕೆ ಚೆನ್ನಾಗಿ ಬಿಸ್ನೆಸ್ ಇರಬೇಕು, ಇವತ್ತು ಅದರ ಮ್ಯಾನೇಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಇರಬೇಕು. ಈ ತರ ಹಲವಾರು ವಿಷಯಗಳು. ಇದು ಒಂದು ಕ್ವಾಲಿಟೇಟಿವ್ ಆದರೆ, ಕ್ವಾಂಟಿಟೇಟಿವ್ ಅಲ್ಲಿ ರೆಗ್ಯುಲರ್ ಅದರ ಒಂದು ಸೇಲ್ಸ್ ಜಾಸ್ತಿ ಆಗ್ತಾ ಇರಬೇಕು, ರೆಗ್ಯುಲರ್ ಪ್ರಾಫಿಟ್ ಮಾಡ್ತಾ ಇರಬೇಕು, ಸಾಲಗಳು ಕಮ್ಮಿ ಇದ್ರೆ ಒಳ್ಳೆಯದು, ಪ್ರಮೋಟರ್ ಹೋಲ್ಡಿಂಗ್ ಚೆನ್ನಾಗಿದ್ರೆ ಒಳ್ಳೆಯದು, PE ವ್ಯಾಲ್ಯೂ ನೋಡ್ಕೋಬೇಕು. ಇದೆಲ್ಲ ಪ್ರತಿಯೊಂದು ಇಷ್ಟೊಂದು ಫಂಡಮೆಂಟಲ್ ಕ್ವಾಂಟಿಟಿ ವಿಶ್ಲೇಷಣೆ, ಇದೆಲ್ಲ ಫಂಡಮೆಂಟಲಿ ಚೆಕ್ ಮಾಡಿ ಒಂದು ಪೋರ್ಟ್ಫೋಲಿಯೋ ಸೆಲೆಕ್ಟ್ ಮಾಡಿರ್ತೀರ ಅಂತ ಅನ್ಕೊಳ್ಳೋಣ. ಸೊ ಆ ಥರ ಸೆಲೆಕ್ಟ್ ಮಾಡಿದಾಗ ರುಪಿ ಕಾಸ್ಟ್ ಆವರೇಜಿಂಗ್ ನಿಮ್ಗೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂತ ಈ ವಿಡಿಯೋಲಿ ನೋಡೋಣ. ಆಯ್ತಾ? ಈಗ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಚಾರ್ಟಲ್ಲಿ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಇದು ಒಂದು ಎಕ್ಸಾಂಪಲ್ ನಾನು ಕೋವಿಡ್ ಆದ್ಮೇಲೆ ತಗೊಂಡಿದ್ದೀನಿ. ಕೋವಿಡ್ ಹಿಂದಿನ ತಗೊಂಡ್ರೆ ಇನ್ನೂ ಸೂಪರ್ ವರ್ಕ್ ಆಗುತ್ತೆ, ಇದು ಕೋವಿಡ್ ಹಿಂದಿಂದ ತಗೊಂಡ್ರೆ. ಬಟ್ ಸುಮ್ಮನೆ ಒಂದು ಎಕ್ಸಾಂಪಲ್, ಯಾಕಂದ್ರೆ ಮೋಸ್ಟ್ ಆಫ್ ಯು ನೀವೆಲ್ಲ ಎಷ್ಟೊಂದು ಜನ ಕೋವಿಡ್ ಆದ್ಮೇಲೆ ಬಂದಿರೋದ್ರಿಂದ ನಾನೇನು ಮಾಡಿದ್ದೀನಿ, ಇದರಲ್ಲಿ ಈ ಮೆಥಡ್ ಅಲ್ಲಿ ನಮಗೆ ಅಡ್ಯಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮ್ ಏನಿದೆ ಅದರ ಒಂದು ಭಾಗವನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ರುಪಿ ಕಾಸ್ಟ್ ಆವರೇಜಿಂಗ್ ಮಲ್ಟಿಪಲ್ ಟೈಪ್ ಯೂಸ್ ಮಾಡ್ಕೋಬಹುದು. ಒಂದು ಮೂವಿಂಗ್ ಆವರೇಜ್ ಹಾಕೊಂಡು ಮೂವಿಂಗ್ ಆವರೇಜ್ ಕೆಳಗೆ ಬಂದಾಗ ರುಪಿ ಕಾಸ್ಟ್ ಆವರೇಜಿಂಗ್ ಮಾಡ್ಕೋತೀನಿ ಅಂತ ಇರ್ಬೋದು, ಅಥವಾ ಪಿವೋಟ್ ಲೆವೆಲ್ ಹಾಕೋಬಹುದು, ಅಥವಾ ನೀವು RSI ಮೂಲಕ ಮಾಡ್ಬೋದು. ಓವರ್ ಬಾಟ್ ಓವರ್ ಸೋಲ್ಡ್ ಝೋನ್ ಅಲ್ಲಿ ಓವರ್ ಸೋಲ್ಡ್ ಬಂದ ತಕ್ಷಣ ನೀವು ರುಪಿ ಕಾಸ್ಟ್ ಆವರೇಜಿಂಗ್ ಮಾಡ್ಕೋಬಹುದು. ಇಚಿಮೋಕು ಯೂಸ್ ಮಾಡ್ಕೋಬಹುದು. ಇದು ನಾನು ಫಿಬೊನಚಿ ಯೂಸ್ ಮಾಡಿ, ಬೇಸಿಕ್ ಫಿಬೊನಚಿ ಯೂಸ್ ಮಾಡ್ಕೊಂಡು ನಿಮಗೆ ಇದರಲ್ಲಿ ಒಂದು ರುಪಿ ಕಾಸ್ಟ್ ಆವರೇಜಿಂಗ್ ನೋಡಿ ಎಲ್ಲಾ ಮೆಥಡ್ ಅಲ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ ರುಪಿ ಕಾಸ್ಟ್ ಆವರೇಜಿಂಗ್ ಅಲ್ಲಿ ಅಲ್ವಾ. ಬಟ್ ಇದೊಂದು ಫಿಬೊನಚಿ ಲೆವೆಲ್ ATS ಸಿಸ್ಟಮ್ ಯೂಸ್ ಮಾಡ್ಕೊಂಡ್ರೆ ಎಂತ ಬೆನಿಫಿಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಟ್ರಿಗರ್ ಅಂದ್ರೆ ನಾನು ಯಾವಾಗ ಬೈ ಮಾಡ್ತೀನಿ ಅಂದ್ರೆ, ನನ್ನ ಹತ್ರ ದುಡ್ಡಿದೆ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ದುಡ್ಡಿದೆ. ದುಡ್ಡು ಅಂದ್ರೆ ನಾನು ಮಂತ್ಲಿ ಒಂದಷ್ಟು ದುಡ್ಡು ಹಾಕ್ಬೇಕು. ಆಯ್ತಾ? ನನ್ನ ಹತ್ರ ಒಂದು 10 ಸ್ಟಾಕ್ಗಳ ಒಂದು ಪೋರ್ಟ್ಫೋಲಿಯೋ ಇದೆ ಅಂತ ಅನ್ಕೊಳ್ಳೋಣ. ಈ 10 ಸ್ಟಾಕ್ಗಳ ಪೋರ್ಟ್ಫೋಲಿಯೋ ಅಲ್ಲಿ ನಾನು ಯಾವ್ದಾದ್ರು ಒಂದು ಸ್ಟಾಕಿನ ಎಕ್ಸಾಂಪಲ್ ತಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ಮೆಥಡ್ ನ ನೀವು ಈ 10 ಸ್ಟಾಕ್ ಅಲ್ಲಿ ಉಪಯೋಗಿಸಿ ಅದರಲ್ಲಿ ಹೂಡಿಕೆ ಮಾಡಬಹುದು. ನಾನು ಎಕ್ಸಾಂಪಲ್ ಏನ್ ತಗೊಂಡಿದ್ರೆ, ನಾವು ಮಂತ್ಲಿ ಒಂದು 10,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿರೋಣ. ಸೊ ಯಾವುದೋ ಒಂದು ಮಂತಲ್ಲಿ ನನಗೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋ ಅವಕಾಶ ಬರ್ಬೋದು, ಯಾವುದೋ ಇನ್ನೊಂದು ಮಂತಲ್ಲಿ ನನಗೆ ನೆಕ್ಸ್ಟ್ ಮಂತಲ್ಲಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅವಕಾಶ ಬರ್ಬೋದು, ಅಥವಾ ಈ 2-3 ಸ್ಟಾಕ್ಗಳಲ್ಲೂ ಇನ್ವೆಸ್ಟ್ ಮಾಡುವಂತ ಅವಕಾಶ ಬರುವಂತ ತಿಂಗಳಲ್ಲಿ. ಸೊ ಅವಕಾಶ ಅಂದ್ರೇನು, ಒಂದು ಟ್ರಿಗರ್, ಒಂದು ಸಂದರ್ಭ, ಒಂದು ಮಾರ್ಕೆಟ್ ಅಲ್ಲಿ ಒಂದು ಸಂದರ್ಭ. ಆ ಸಂದರ್ಭ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ. ಸೊ ಬಂದಾಗ ಈ 10,000 5,000 ಇಂಟು 5,000 5,000 ಇಲ್ಲಿ 5,000 ಇಲ್ಲಿ ಹಾಕೋಬಹುದು, ಅಥವಾ 2,000 ಹಾಕೋಬಹುದು. ಸೊ 5 ಸ್ಟಾಕ್ ಕೊಟ್ಬಿಟ್ರೆ ಟ್ರಿಗರ್ ಕೊಟ್ರೆ, ಸೊ ಆ ತರ ವ್ಯತ್ಯಾಸಗಳು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಸ್ ಆಫ್ ಎಕ್ಸ್ಪ್ಲನೇಷನ್ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಯಾವುದೋ ಒಂದು ಸ್ಟಾಕಿನಲ್ಲಿ ರುಪಿ ಕಾಸ್ಟ್ ಆವರೇಜಿಂಗ್ ಮಾಡಿದ್ರೆ ನನಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಮಾಡಲಿಲ್ಲ ಅಂದ್ರೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂತ ನಾವು ಒಂದು ಉದಾಹರಣೆಗೆ ನೋಡ್ಕೊಳ್ಳೋಣ. ಇದು ಟ್ರಿಗರ್ ಏನು?
ಟ್ರಿಗರ್ ಏನಂದ್ರೆ ಮಾರ್ಕೆಟ್ ಯಾವುದೋ ಒಂದು ಹಂತಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಮಿಸ್ ಮಾಡ್ಬಿಟ್ಟಿರ್ತೀನಿ ನಾನು. ಅಂದ್ರೆ ಮಿಸ್ ಅಂದ್ರೆ ತುಂಬಾ ಟ್ರಿಗರ್ಗಳಿರುತ್ತೆ, ತುಂಬಾ ಟ್ರಿಗರ್ ನಾನು ಮಿಸ್ ಮಾಡಿದ್ದೀನಿ. ಮೇಜರ್ ಟ್ರಿಗರ್ಗಳನ್ನ ಇಟ್ಕೊಂಡಿದ್ದೀನಿ. ಎಕ್ಸಾಂಪಲ್, ನಿಮಗೆ ಎಕ್ಸಾಂಪಲ್ಗೋಸ್ಕರ ಏನು ಎಕ್ಸಾಂಪಲ್, ಯಾವುದೋ ಒಂದು ಅಪ್ ಮೂವ್ ಆದ್ಮೇಲೆ ಒಂದು ಕರೆಕ್ಷನ್ 0.786 ತನಕ ಬಂದ್ರೆ, ಅಂದ್ರೆ ಒಂದು ವೇವಿನ 0.786 ತನಕ ಬಂದ್ರೆ ನಾ ಅದಕ್ಕೆ ಒಂದು ಟ್ರಿಗರ್ ಅಂತ ಕರಿತೀನಿ. ಅಂದ್ರೆ ನಾನು ಇಲ್ಲಿ ಎಂಟರ್ ಆಗ್ಬೋದು ಅಂತ ಕರಿತೀನಿ. ನೋಡಿ ಹಂಗೇನೆ ಇಲ್ಲಿ ನೋಡಿ, ಇಲ್ಲಿ ಒಂದು ವೇವ್ ಹೋಯ್ತು, ಒಂದು 0.786 ತನಕ ಬಂತಿಲ್ಲಿ. ಸೊ ಇದು ಒಂದು ಟ್ರಿಗರ್ ಏನೆ ಅಲ್ವಾ. ಸೊ ಆ ರೀತಿ ನಾವು ಟ್ರಿಗರ್ಗಳನ್ನ ಇಟ್ಕೊಂಡಿದ್ದೀವಿ ನೋಡಿ. ಅದೇ ರೀತಿ ನೆಕ್ಸ್ಟ್ ಹಿಂಗ್ ಹೋದೆ, ಇದೆಲ್ಲ ಸೊ ಇದೆಲ್ಲ ಆಗ್ಬೋದಲ್ಲ ಸರ್, ಇದೆಲ್ಲ ಕೇಳ್ಬೋದಲ್ವಾ ಸರ್ ನೀವು. ಇಲ್ಲಿ ನೋಡಿ, ಇಲ್ಲಿ ಇಲ್ಲ ಆಗಿದೆಯಲ್ಲ, ಇಲ್ಲೊಂದು ಸಣ್ಣ ಆಗಿದೆಯಲ್ಲ, ಅಂದ್ರೆ ನೋಡಿ ಈ ಒಂದು ಫುಲ್ ವೇವಿನ 0.76 ಬಂದಿಲ್ಲ ಇಲ್ಲಿ, ಕರೆಕ್ಟಾ. ಸೊ ನಾನು ಯಾವುದಾದ್ರೂ ಒಂದು ವೇವಿನ ನೋಡಿ, ಇಲ್ಲಿ ಒಂದು ದೊಡ್ಡ ವೇವ್ ಆಯ್ತು, 0.76 ತನಕ ಕರೆಕ್ಷನ್ ಆಯ್ತು. ಸೊ ಇದೆಲ್ಲ ಟ್ರಿಗರ್ಗಳು. ಸೊ ನನಗೆ ಆ ತರ ಟ್ರಿಗರ್ 0.76 ಆರ್ ಮೋರ್, 0.76 ಅಲ್ಲಿ ಒಂದು ಎಂಟ್ರಿ ತಗೋತೀನಿ, 0.76 ದಾಟ್ಕೊಂಡು ಹೋದ್ರೆ ಅಲ್ಲಿ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇನ್ನೊಂದು ಎಂಟ್ರಿ ತಗೋತೀನಿ, ಇನ್ನೊಂದು ಸ್ವಲ್ಪ ತಗೋತೀನಿ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತಾ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು 0. ಹಿಂಗೆ ಹೋದ್ರೆ 0.786 ಅಥವಾ ಮೋರ್ ಇಲ್ಲೊಂದು ಎಂಟ್ರಿ ತಗೋತಾ ಇದೀನಿ. ಈ ಒಂದು ವೇವ್ ಅಲ್ಲಿ ಇಲ್ಲೊಂದು ಎಂಟ್ರಿ ತಗೋತಾ ಇದೀನಿ. ಸರ್ ಇಲ್ಲೂ ಮಾಡ್ಬೋದಲ್ಲ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಮಾಡ್ತಾ ಹೋಗ್ಬೋದು. ದುಡ್ಡು ಜಾಸ್ತಿ ಅಂದ್ರೆ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲೊಂದ್ಸರಿ 0.76 ಬಂತು, ಇಲ್ಲೊಂದು ಸ್ವಲ್ಪ ನೆಕ್ಸ್ಟ್ ಟ್ರಿಗರ್ ಬಂತು ಅಲ್ವಾ. ಸೊ ನೆಕ್ಸ್ಟ್ ಟ್ರಿಗರ್ ಏನು, ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ನೋಡ್ಬೋದಲ್ಲ, ಇಲ್ಲಿ 0.7 ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್. ಸೊ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆದ್ರೂ ಮಾಡಬಹುದು, ನೆಕ್ಸ್ಟ್ 0.76 ಆದ್ರೂ ಮಾಡಬಹುದು. ಇಲ್ಲೊಂದು 5,000 ಮಾಡಿ, ಇಲ್ಲೊಂದು 5,000 ಮಾಡ್ತೀನ, ಅದೂ ಮಾಡಬಹುದು ನೀವು ಬೇಕಿದ್ರೆ. ಸೊ ನಿಮ್ಮ ಒಂದು ಶಕ್ತಿ ಅನುಸಾರ. ಬಟ್ ಬೆನಿಫಿಟ್ ಏನು ತೋರಿಸ್ತಾ ನಿಮಗೆ, ಈ ಮೆಥಡಿನ ಬೆನಿಫಿಟ್ ಏನು, ಯಾಕೆ ಈ ತರ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾನೆ ಈ ಪಾಯಿಂಟ್ ಅಲ್ಲಿ. ನೋಡಿ ಇಲ್ಲೂ ಅಷ್ಟೇ, ನೋಡಿ ಇಲ್ಲಿ ಮಾರ್ಕೆಟಿಂಗ್ ಬಂತು 0.76, ಇಲ್ಲೂ ಎಂಟ್ರಿ ಮಾಡಬಹುದು. ಬಟ್ ತುಂಬಾ ಈ ತರ ಆರೋಗಳು ಹಾಕ್ಬೇಕು ಅಂತ ನಾನು ಹಾಕಿಲ್ಲ ಅಷ್ಟೇ. ಇದು ಕೆಳಗೆ ಬಂತು, ಕೆಳಗೆ ಬಂದಾಗ ಇಲ್ಲೊಂದು ಟ್ರಿಗರ್ ತೋರಿಸ್ತೀನಿ. ಆಕ್ಚುಲಿ ಇಲ್ಲೂ ಮಾಡಿದ್ರೆ ನನಗೆ ಓವರ್ ಆಲ್ ಇನ್ನೂ ಒಳ್ಳೆ ನಂಬರ್ಸ್ ತೋರಿಸಬಹುದು, ಇನ್ನೂ ತುಂಬಾ ಜಾಸ್ತಿ ಬೆನಿಫಿಟ್ಗಳು ತೋರಿಸಬಹುದು. ಬಟ್ ಬಿಕಾಸ್ ಆಫ್ ಈಸ್ ಆಫ್ ಎಕ್ಸ್ಪ್ಲನೇಷನ್ ಅನ್ನು ಇಲ್ಲಿ ತೋರಿಸ್ತಾ ಇದೀನಿ. ನೋಡಿ ಇಲ್ಲಿ ಹೋಯ್ತು ಮಾರ್ಕೆಟ್, ಇದು ಫುಲ್ಲು ಈ ಒಂದು ವೇವಿನ 0.76 ಬಂದಿಲ್ಲ, ಬಟ್ ಈ ವೇವಿನ 0.76 ಬಂದಿದೆ. ಸೊ ಇಲ್ಲೊಂದು ಟ್ರಿಗರ್ ಕೊಟ್ಟಿದ್ದೀನಿ, ಇಲ್ಲೊಂದು ಟ್ರಿಗರ್ ಕೊಟ್ಟಿದ್ದೀನಿ, ಇಲ್ಲೊಂದು ಟ್ರಿಗರ್ ಕೊಟ್ಟಿದ್ದೀನಿ. ಈ ತರ ನಾನು ಲೋ ಆದಾಗ, ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಸ್ಟಾಕ್ಗಳು ಬಿದ್ದಾಗ ನಾನು ಒಂದು ರುಪಿ ಕಾಸ್ಟ್ ಆವರೇಜಿಂಗ್ ಅಂದ್ರೆ ಒಂದು ಸ್ವಲ್ಪ ಮಟ್ಟ, ಈ ಎಕ್ಸಾಂಪಲ್ 10,000 ಅಂತ ತೋರಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಬಂತು 0.76 ಬಂತು, ಇಲ್ಲಿ ಬಂತು 0.76 ಬಂತು. ಇಲ್ಲಿ ನೆಕ್ಸ್ಟ್ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಬಂದಿದ್ದ ಇಲ್ಲೆಲ್ಲ ನಾನು ಹೂಡಿಕೆಗಳನ್ನ ಮಾಡಿದ್ದೀನಿ. ಇದ್ಯಾಕೆ ಇಂಪಾರ್ಟೆಂಟು, ಈ ಒಂದು ವೇವಿನ ಫುಲ್ ವೇವಿನ 0.76. ಸೊ ಈ ತರ ನಾನು ಮಲ್ಟಿಪಲ್ ಹೂಡಿಕೆಗಳನ್ನ ಮಾಡಿದ್ದೀನಿ ಬೇರೆ ಬೇರೆ ಟ್ರಿಗರ್ ಅಲ್ಲಿ. ಇದು ಇನ್ನೂ ಮಲ್ಟಿಪಲ್ ತರ ಆಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಆಗ್ಲೇ VWMA ಹಾಕೋತೀನಿ ಅಂತ ಅನ್ಕೊಳ್ಳೋಣ. VWMA ಹಾಕೊಂಡಾಗ ಯಾವಾಗ VWMA ಕೆಳಗೆ ಬರುತ್ತೋ ನನ್ನ ಸ್ಟಾಕು, ಅವಾಗೆಲ್ಲ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವು ಅನ್ಕೋಬಹುದು. ಅಂದ್ರೆ ಇಲ್ಲೆಲ್ಲ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಯಾವಾಗ ಇದ್ರ ಕೆಳಗೆ ಬರುತ್ತೆ ಅಲ್ಲಿ ಮಾತ್ರ ಮಾಡ್ತೀನಿ ಅಂತ ಅದೊಂದು ಮೆಥಡ್ ಯೂಸ್ ಮಾಡ್ಕೋಬಹುದು. ಸೊ EMA ಹಾಕೊಂಡು EMA ಮೆಥಡ್ ಮಾಡ್ಕೋಬಹುದು, ಇಚಿಮೋಗು ಹಾಕೊಂಡು ಮಾಡ್ತಾ ಹೋಗ್ಬೋದು. ಸೊ ಈ ತರ ಮಲ್ಟಿಪಲ್ ಮೆಥಡ್ ಅಲ್ಲಿ ನಾವು ಒಂದು ಟ್ರಿಗರ್ ಪಾಯಿಂಟ್ ನ ಇಟ್ಕೋಬಹುದು. ಟ್ರಿಗರ್ ಪಾಯಿಂಟ್ ಇಟ್ಕೊಂಡ್ರೆ ಅಂದ್ರೆ ಬೇಸಿಕಲಿ ಏನ್ ಹೇಳ್ತಾ ಇನ್ನ ಇಲ್ಲಿ, ಯಾವಾಗ ಒಂದು ಸ್ಟಾಕು ಕೆಳಗೆ ಬೀಳುತ್ತದೋ, ಯಾವಾಗ ಕೆಳಗೆ ಬೀಳುತ್ತೆ, ಯಾವ ಹೂಡಿಕೆ ಇಲ್ಲೂ ಮಾಡ್ಬೋದಲ್ಲ, ಇಲ್ಲೂ ಮಾಡ್ಬೋದಲ್ಲ, ಇಲ್ಲೂ ಮಾಡ್ಬೋದಲ್ಲ, ಇಲ್ಲೂ ಮಾಡ್ಬೋದಲ್ಲ ಅಂತ ಹೇಳ್ಬೋದಲ್ಲ ನೀವು. ಈಗ ನೋಡಿ ಈಗ ಬೀಳ್ತಾ ಇರ್ಬೇಕಾದ್ರೆ ನಾನು ಸೊ ಇಲ್ಲಿ ಮಾಡ್ಬೋಯ್ತಲ್ಲ, ಇಲ್ಲಿ ಮಾಡ್ಬೋಯ್ತಲ್ಲ, ಇಲ್ಲಿ ಮಾಡ್ಬೋಯ್ತಲ್ಲ, ಇಲ್ಲಿ ಮಾಡ್ಬೋಯ್ತಲ್ಲ ಅಂದ್ರೆ ಬೇಡ, ಯಾವುದೋ ಒಂದು ಇಂಪಾರ್ಟೆಂಟ್ ಹಂತ ಇರುತ್ತಲ್ಲ ಆ ಹಂತದಲ್ಲಿ ಮಾಡಿ ಅಂತ ಹೇಳ್ತಾ ಇದೀನಿ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಇದು 0.76. ಸೊ ಈ ಹಂತದಲ್ಲಿ ಮಾಡಿ ಪರವಾಗಿಲ್ಲ ಆಯ್ತಾ. ಸೊ ಆ ಹಂತ ಇಲ್ಲಿ ಮಾಡೋದು ತಪ್ಪೇನಿಲ್ಲ, ನೀವು ಹೂಡಿಕೆ ಮಾಡೋದು ತಪ್ಪೇನಿಲ್ಲ. ಬಟ್ ಬಿದ್ದಾಗ ಮಾಡಿದ್ರೆ, ಒಂದು ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಮಾಡಿದ್ರೆ ನಮಗೆ ಓವರ್ ಆಲ್ ಲಾಂಗ್ ರನ್ ಅಲ್ಲಿ ಬೆನಿಫಿಟ್ ತೋರಿಸುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಒಂದು XLS ಮಾಡ್ಕೊಂಡಿದ್ದೀನಿ. ಈ XLS ನೋಡಿ ರುಪಿ ಕಾಸ್ಟ್ ಆವರೇಜಿಂಗು, ನಾ ಇಲ್ಲಿ ಆರೋ ಮಾರ್ಕ್ ತೋರಿಸ್ನಲ್ಲ, ಆರೋ ಮಾರ್ಕ್ ಪಾಯಿಂಟ್ಗಳೇ ಇವೆಲ್ಲ. ಸೊ ಏನ್ ಮಾಡಿದ್ದೀನಿ ಇಲ್ಲಿ, ನನಗೆ ಫಸ್ಟ್ ಆರೋ ಮಾರ್ಕು 23ನೇ ಸೆಪ್ಟೆಂಬರ್ 2020 ಸಿಕ್ಕಿತ್ತು. 183 ರೂಪಾಯಿ ನನ್ನ ಅಪ್ರಾಕ್ಸಿಮೇಟ್ ಎಂಟ್ರಿ ಪ್ರೈಸ್, ನಾ ಕ್ಲೋಸಿಂಗ್ ಪ್ರೈಸ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನೋಡಿ ಎಕ್ಸಾಕ್ಟ್ ಇಷ್ಟೇ ಸಿಗ್ಬೇಕಂತಿಲ್ಲ, 182 ರೂಪಾಯಿ ಸಿಗ್ಬೋದು, 184 ರೂಪಾಯಿ ಸಿಗ್ಬೋದು, ಅಕ್ಕಪಕ್ಕ ಸಿಗ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಪ್ರಾಕ್ಸಿಮೇಟ್ಲಿ. ಸೊ 23ನೇ ಸೆಪ್ಟೆಂಬರ್ ನನಗೆ ಕ್ಲೋಸಿಂಗ್ ಪ್ರೈಸ್ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಅವತ್ತಿನ ಕ್ಲೋಸಿಂಗ್ ಪ್ರೈಸ್ 183 ರೂಪಾಯಿ. ಸೊ 183 ರೂಪಾಯಿಗೆ ನಾನು ಒಂದು 50,000 ರೂಪಾಯಿ, ಸಾರಿ ಎಕ್ಸಾಂಪಲ್ 50,000 ರೂಪಾಯಿ ತೊಗೊಂಡಿದ್ದೀನಿ. ಯಾಕಂದ್ರೆ ಬಲ್ಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ, ಅಂದ್ರೆ ತಿಂಗಳ ಮಾಡ್ತಾ ಬಲ್ಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ದಿನಗಳಲ್ಲಿ 10,000 ಮಾಡಿ. ಸೇಮ್ ಎಕ್ಸಾಂಪಲ್ ಇದೆಲ್ಲಾನು ನೀವು XLS ಹಾಕೊಂಡು ಸೇಮ್ ಎಕ್ಸಾಂಪಲ್ 10,000ಕ್ಕೂ ಮಾಡ್ಬೋದು, 5,000ಕ್ಕೂ ಮಾಡ್ಬೋದು. ನೀವು ಇದೇ ಮೆಥಡ್ 5,000 ಮಾಡ್ಬೋದು, 1,000 ಮಾಡ್ಬೋದು ನೀವು ಆಯ್ತಾ. ಸೊ ಎಕ್ಸಾಂಪಲ್ ತೋರಿಸ್ತಾನೆ, 50,000 ರೂಪಾಯಿ ನಾನು ಮಾಡಿದರೆ ನನಗೆ 273 ಶೇರ್ಗಳು ಬರುತ್ತದೆ ಆಯ್ತಾ. ಯಾಕಂದ್ರೆ 183 ರೂಪಾಯಿ ಡಿವೈಡೆಡ್ 183 ಡಿವೈಡ್ ಬೈ 50,000 ಡಿವೈಡ್ ಬೈ 183 ಮಾಡಿದ್ರೆ 273 ಬರುತ್ತೆ. ಸೊ ನನ್ನ ಹತ್ರ 273 ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿದಾಗ ಇರುತ್ತೆ. 273 ಟೋಟಲ್ ಇನ್ವೆಸ್ಟೆಡ್ ಮನಿ 50,000 ರೂಪಾಯಿ. ಕರೆಂಟ್ ಪೋರ್ಟ್ಫೋಲಿಯೋ ಅಷ್ಟೇ ಇರುತ್ತಲ್ಲ, 283 ಅಷ್ಟೇ ಇರುತ್ತೆ.
ಮುಂದಿನ ಆಪರ್ಚುನಿಟಿ, ಮುಂದಿನ ಆರೋ ಮಾರ್ಕ್ ನಂಗೆ ಯಾವಾಗ ಸಿಕ್ತು? 2ನೇ ನವೆಂಬರ್ 2020 ಸಿಕ್ಕಿದ್ದು. ಅವತ್ತಿನ ಬೆಲೆ 196 ರೂಪಾಯಿ ಆಗಿತ್ತು. 50,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ, 250 ಸ್ಟಾಕ್ ಬಂತು. ಸೊ ಟೋಟಲ್ ಅವೈಲೇಬಲ್ ಶೇರ್ 273 ಪ್ಲಸ್ 255 ಎರಡೂ ಸೇರಿಸಿದ್ರೆ ನನಗೆ 528 ಶೇರ್ ಮಾಡಿತ್ತು. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಮನಿ ಎಷ್ಟು? ಇಲ್ಲ 50,000, ಇಲ್ಲ 50,000 ಆಗಿದೆ. ಟೋಟಲ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಇವತ್ತಿನ ಬೆಲೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಟೋಟಲ್ ಇನ್ವೆಸ್ಟ್ ಮಾಡಿದ್ದು 1 ಲಕ್ಷ ರೂಪಾಯಿ, ಟೋಟಲ್ನ ಬೆಲೆ 1,03,552 ರೂಪಾಯಿ ಆಯಿತು. ಯಾಕೆ? ಇಲ್ಲಿ ಇಷ್ಟಿತ್ತು, ಇಲ್ಲಿ ಇಷ್ಟಿತ್ತು, ಎರಡೂ ಸೇರಿ ಆವ್ರೇಜ್ ಆಗಿ ನನಗೆ 3,552 ರೂಪಾಯಿ ನನಗೆ ಲಾಭ. ಆಲ್ರೆಡಿ ನನಗೆ ಒಂದು 3% ಲಾಭ ಸಿಗಕ್ಕೆ ಶುರು ಆಗೋಯ್ತು ಇಲ್ಲಿ ಅಲ್ವಾ? ನೋಡಿ ಎಂಥ ಬ್ಯೂಟಿ ಇದೆಲ್ಲನೂ. ನೆಕ್ಸ್ಟ್ ಮಂತ್ ಅಲ್ಲ, ನೆಕ್ಸ್ಟ್ ಟೈಮ್ ಎಲ್ಲಿ ಸಿಕ್ತು ನಮಗೆ? 20ನೇ ಏಪ್ರಿಲ್ 2021 ಸಿಕ್ತು ನಮಗೆ ಆಪರ್ಚುನಿಟಿ ಅಲ್ವಾ? ನೋಡಿ, ಇದು ಯಾವುದೋ ಒಂದು ಸ್ಟಾಕಿನ ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋಲಿ 10 ಸ್ಟಾಕೋ 20 ಸ್ಟಾಕೋ ಇರುತ್ತೆ. ಈ ಥರ ಹುಡುಕ್ತಾ ಹೋದಾಗ ನಿಮಗೆ ತಿಂಗಳಲ್ಲಿ ಒಂದು ಅರ್ಧ ಗಂಟೆನ 1 ಅವರ್ ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ತಿಂಗಳಲ್ಲಿ ಒಂದ್ಸರಿ ಯೂಸ್ ಮಾಡ್ಕೊಂಡ್ರೆ ನೀವು, ಅಥವಾ ಒಂದು ಟ್ರಿಗರ್ಗಳು ಹಾಕೊಂಡು ನೀವು ಅಲರ್ಟ್ಗಳು ಹಾಕೊಂಡ್ರೆ ನಿಮಗೆ ಯಾವುದೋ ಒಂದು ಸ್ಟಾಕು ನಿಮಗೆ ಸಿಗುತ್ತೆ. ಈ ಅಕ್ಟೋಬರಲ್ಲಿ ಏನು ಮಾಡಲಿ, ಸೆಪ್ಟೆಂಬರ್ ಆಯಿತು, ಅಕ್ಟೋಬರಲ್ಲಿ ಬೇರೆ ಯಾವುದೋ ಸ್ಟಾಕ್ ಸಿಕ್ಕಿರ್ಬೋದು ನಿಮಗೆ, ಅದ್ರಲ್ಲಿ ರೂಪಿ ಕಾಸ್ಟ್ ಅವರೇಜಿಂಗ್ ಮಾಡ್ಬೋದು ನೀವು ಅಲ್ವಾ? ಸೊ ಈ ಥರ ನಾನು ಹೇಳ್ತಿರೋದು. ಅವಾಗ ಸೆಕ್ಟರ್ ರೊಟೇಷನ್ ಬೆನಿಫಿಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮಗೆ ಆ ಥರ ಮಾಡಿದಾಗ. ಸೆಕ್ಟರ್ ರೊಟೇಷನ್ ಅಂದ್ರೆ ಈಗ ಮಲ್ಟಿಪಲ್ ಸೆಕ್ಟರ್ಸ್ ಇರುತ್ತೆ, ಒಂದು ಬ್ಯಾಂಕಿಂಗು, ಒಂದು ಮೆಟಲ್, ಒಂದು ಇದು ಮೀಡಿಯಾ, ಈ ಥರ ಒಂದು ಫಾರ್ಮಾ, ಈ ಥರ ಇರುತ್ತೆ. ಸೊ ಈ ಫಾರ್ಮಾದಲ್ಲಿ ಮೋಸ್ಟ್ಲಿ ನನಗೆ ರೂಪಿ ಕಾಸ್ಟ್ ಅವರೇಜಿಂಗ್ ಮೆಥಡ್ ಯಾವುದೋ ಒಂದು ಮಂತಲ್ಲಿ ಸಿಕ್ಕಿರುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಅಲ್ಲಿ ಸಿಗ್ಬೋದು, ನೆಕ್ಸ್ಟ್ ಇನ್ನೊಂದರಲ್ಲಿ ಸಿಗ್ಬೋದು. ಸೊ ಸೆಕ್ಟರ್ ರೊಟೇಷನ್ ಬೆನಿಫಿಟ್ ನಿಮಗೆ ಇದರಲ್ಲಿ ಈ ಮೆಥಡ್ ಸಿಗ್ತಾ ಹೋಗುತ್ತೆ. ಸೊ ಒಂದು ಎಕ್ಸಾಂಪಲ್ ತೋರಿಸಿ ಅಷ್ಟೇ ನಿಮಗೆ ಇಲ್ಲಿ. ಸೊ ಆ ಥರ ಆಯಿತು. ನೆಕ್ಸ್ಟ್ ನೋಡಿ, 20ನೇ ಏಪ್ರಿಲ್ ಅಲ್ಲಿ 323 ಆಗಿತ್ತು ಸ್ಟಾಕ್ ಬೆಲೆ ಆಯ್ತಾ. ಅವಾಗಲೂ 50,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಬರೀ 150 ಸ್ಟಾಕ್ ಬಂದಂಗೆ ಅಷ್ಟೇ ಆಯ್ತಾ. ಟೋಟಲ್ ಅವೈಲೇಬಲ್ ಶೇರ್ ಅಂತ ಇದೆಲ್ಲ ಆಡ್ ಮಾಡ್ಕೊಂಡ್ರೆ 683 ಸ್ಟಾಕ್ ಆಯ್ತು. ನಂತರ ಟೋಟಲ್ ಇನ್ವೆಸ್ಟ್ 1.5 ಲಕ್ಷ ಇದೆ. ಬಟ್ ಆಲ್ರೆಡಿ ನನ್ನ ಕರೆಂಟ್ ಪೋರ್ಟ್ಫೋಲಿಯೋ 2,20,000 ಆಯಿತು. 1.5 ಲಕ್ಷ ಇನ್ವೆಸ್ಟ್ ಮಾಡಿರೋದು ಆಲ್ರೆಡಿ ನನಗೆ 70,000 ಚಿಲ್ಲರೆ ನನಗೆ ಪ್ರಾಫಿಟ್ ಅಲ್ಲೇ ಇದೆ. ನನಗೆ 3ನೇ ಆಪರ್ಚುನಿಟಿಯಲ್ಲೇ ಇದೇ ರೂಪಿ ಕಾಸ್ಟ್ ಅವರೇಜ್ನ ಬೆನಿಫಿಟ್. ಹಾಗೆ ಮಾಡ್ತಾ ನೋಡಿ 196 ಆಯಿತು, 406, 464 ಬುಲ್ ರನ್ ಆಗ್ತಾನೇ ಇದೆ, ಮೇಲ್ಮೇಲೆ ಹೋಗ್ತಾನೆ ಇದೆ. ಇದು ಬುಲ್ ರನ್ ಎಕ್ಸಾಂಪಲ್. ಬೇರ್ ರನ್ ಆದರೆ ನಿಮಗೆ ಇನ್ನೂ ಕಮ್ಮಿ ರೇಟ್ ಸಿಗ್ತಾ ಹೋಗುತ್ತೆ, ಅವಾಗ ಇನ್ನೂ ಅಡ್ವಾಂಟೇಜ್. ಇದು ಬುಲ್ ರನ್ ಎಕ್ಸಾಂಪಲ್. ಸೊ ಮಾರ್ಕೆಟ್ ಬುಲ್ ರನ್ ಅಲ್ಲಿ ನಿಮಗೆ ರೂಪಿ ಕಾಸ್ಟ್ ಅವರೇಜಿಂಗ್ ಆಪರ್ಚುನಿಟಿ ಕಮ್ಮಿ ಸಿಕ್ಕಿದ್ದು ಲಾಸ್ಟ್ 5 years ಅಲ್ಲಿ ನಿಮಗೆ. ಅದೇ ಒಂದು ಬೇರ್ ರನ್ ನಲ್ಲಿ ನಿಮಗೆ ಇನ್ನೂ ಕಮ್ಮಿ ಬೆಲೆ ತಗೊಂಡ್ರೆ ಈ ಒಂದು ಬೆನಿಫಿಟ್ ಇನ್ನೂ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮಗೆ ಅಲ್ವಾ? ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಆವರೇಜ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಲ್ಲಿ, ಬೇರ್ನಲ್ಲಿ ಆವರೇಜ್ ಪ್ರೈಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಬುಲ್ ರನ್ ಬಂದಾಗ ಮತ್ತೆ ಅದು ನಿಮಗೆ ಹೈ ಬೆನಿಫಿಟ್ ಕೊಡ್ತಾ ಶುರು ಹೋಗುತ್ತೆ ಅಲ್ವಾ? ಇದು ಅರ್ಥ ಮಾಡ್ಕೋಬೇಕು ಈ ಕಾನ್ಸೆಪ್ಟ್ ನೀವು ಸ್ವಲ್ಪ. ಸೊ ಹಾಗೆ ಮಾಡ್ತಾ ಹೋದೆ. ಕೊನೆಗೆ ನನಗೆ ಒಂದು ಈ ಲಾಸ್ಟ್ 3ನೇ ಮಾರ್ಚ್ 2025 ಕೊನೆ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದು. ಅವಾಗೂ ನಾನು 50,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ. ನಂಗೆ ಸಿಕ್ಕಿದ್ದು ಬರೀ 72 ಸ್ಟಾಕ್ಗಳು. ನೋಡಿ, ಇಲ್ಲಿ 273 ಸಿಕ್ತು, ಇಲ್ಲಿ ಬರೀ 72 ಸ್ಟಾಕ್ಗಳು ಸಿಕ್ಕಿದೆ ಅಷ್ಟೇ ದುಡ್ಡಿಗೆ. ಸೊ ನನ್ನ ಟೋಟಲ್ ಅವೈಲೇಬಲ್ ಶೇರ್ ಬಂದು 2034. ನೋಡಿ, ಇಷ್ಟೊಂದು ಸ್ಟಾಕ್ ಅಕ್ಯುಮುಲೇಷನ್ ಆದರೆ ನಾವು ಕವರ್ಡ್ ಕಾಲ್ ಎಲ್ಲ ಮಾಡ್ಬೋದಾ ಯೋಚನೆ ಮಾಡಿ ನೀವೇ ಸ್ವಲ್ಪ ಆಯ್ತಾ. ಆಯಿತು, ಟೋಟಲ್ ಇನ್ವೆಸ್ಟೆಡ್ ಬಂದು 9 ಲಕ್ಷ. ಬಟ್ ನನಗೆ ನನ್ನ ಪೋರ್ಟ್ಫೋಲಿಯೋ ತೋರಿಸ್ತಿರೋದು 14,13,000. ನೋಡಿ, ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಇಷ್ಟು ದೊಡ್ಡ ಕರೆಕ್ಷನ್ ಆಗಿದೆ. ಲಾಸ್ಟ್ ಅಕ್ಟೋಬರ್ ಇಂದ ಈ ಮಾರ್ಚ್ ತನಕನೂ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 20% ಕರೆಕ್ಷನ್ ಆಗಿದೆ. ಕರೆಕ್ಷನ್ ಆದರೂ ನೀವು ಇನ್ವೆಸ್ಟ್ ಮಾಡಿರೋದು 9 ಲಕ್ಷ, ನಿಮಗೆ ತೋರಿಸ್ತಿರೋದು 14,13,000 ರೂಪಾಯಿ. ಎಂತ ಬಿಟ್ಟು 5 ಲಕ್ಷದ ಚಿಲ್ಲರೆ ನಿಮಗೆ ಪ್ರಾಫಿಟ್ ಅಲ್ಲೇ ಇದ್ದೀರಾ. ನೋಡಿ, ಆಕ್ಚುಲಿ ಬಂದು ಮಾರ್ಕೆಟ್ ಬಿದ್ದಿರಲಿಲ್ಲ ಅಂದ್ರೆ ನಿಮ್ಗೆ ನೋಡಿ ಇಲ್ಲಿ 6,67,000 ಆಯ್ತು. ಬಿದ್ದರೂ ನೀವು ಓವರ್ ಆಲ್ ಪ್ರಾಫಿಟ್ ಅಲ್ಲೇ ಇದ್ದೀರಾ. ಪ್ಲಸ್ ಈ ತರ ಒಂದು ಆಪರ್ಚುನಿಟಿಯಲ್ಲಿ ಬಿದ್ದಾಗ ಮಾಡ್ತಾ ಹೋಗ್ತಾ ಇರ್ತೀರಾ ಅಲ್ವಾ? ಸೊ ಇಲ್ಲಿ ನೀವು ನೋಡ್ಕೊಂಡ್ರೆ ಈ ಪಾಯಿಂಟ್ ಅಲ್ಲಿ ನನಗೆ ಟೋಟಲ್ಲು ಇಲ್ಲಿ ನೋಡ್ಬೋದು. ಈ ಪಾಯಿಂಟ್ ಅಲ್ಲಿ ಟೋಟಲ್ಲು ನಮಗೆ ಸಿಕ್ಕಿರೋದು ಕರೆಂಟ್ ಮಾರ್ಕೆಟ್ ಪ್ರೈಸ್ 753 ಇದೆ ಆಯ್ತಾ. ನನ್ನ ಟೋಟಲ್ ಸ್ಟಾಕ್ಸ್ ಇವತ್ತಿನ ಬೆಲೆ 753 ರೂಪಾಯಿ ಇದೆ. ಟೋಟಲ್ ಸ್ಟಾಕ್ ಅಕ್ಯುಮುಲೇಟೆಡ್ 2,034 ಸ್ಟಾಕ್ ಇದೆ. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ 15 ಲಕ್ಷ. ಹೂಡಿಕೆ ಮಾಡಿರೋದು ಬರೀ 9 ಲಕ್ಷ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹೂಡಿಕೆ ಮಾಡಿರೋದು 9 ಲಕ್ಷ. ಇವತ್ತಿನ ಮಾರ್ಕೆಟ್ನ ಬೆಲೆ 15,31,000 ರೂಪಾಯಿ. ಮಾರ್ಕೆಟ್ ಬಿದ್ದರೂ 20% ಬಿದ್ದಿದ್ದರೂ ನನಗೆ ಆಲ್ಮೋಸ್ಟ್ 6,31,000 ರೂಪಾಯಿ ಅಷ್ಟು ನನಗೆ ಪ್ರಾಫಿಟೇ ಸಿಗ್ತದೆ ಈ ಪಾಯಿಂಟ್ ಅಲ್ಲಿ. ಎಂಥ ಬ್ಯೂಟಿ ಇಲ್ಲಿ ಅಲ್ವಾ? ಕರೆಂಟ್ P&L 6,31,000 ಚಿಲ್ಲರೆ. ಈಗ ಸುಮ್ಮನೆ ಕಂಪ್ಯಾರಿಸನ್ಗೆ ಇದು ಕಂಪೇರ್ ಮಾಡೋಕ್ಕೋಸ್ಕರ ಏನು ಮಾಡ್ತೇನೆ ಅಂದರೆ, ನಾರ್ಮಲ್ ಇನ್ವೆಸ್ಟಿಂಗ್ ಮೆಥಡ್ ಏನು, ಅಕಸ್ಮಾತ್ SIP ಮಾಡೋರು ಏನು ಮಾಡ್ತಾರೆ, 1ನೇ ತಾರೀಕು ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ? ಎವ್ರಿ ಮಂತ್ 1ನೇ ತಾರೀಕು ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಇದು ಎಕ್ಸಾಂಪಲ್ಗೆ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ರೂಪಿ ಕಾಸ್ಟ್ ಆವರೇಜಿಂಗ್ ಮೆಥಡಲ್ಲಿ ಸೆಪ್ಟೆಂಬರ್ 2020ರಲ್ಲಿ ಆ ತಿಂಗಳು ನೀವು ಹೂಡಿಕೆ ಮಾಡಿದ್ರೆ ಅಕಸ್ಮಾತ್ ನೀವು 1ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ನಂಗೆ ಆಪರ್ಚುನಿಟಿ ಸಿಕ್ಕಿದ್ದು 23ನೇ ತಾರೀಕು ಸೆಪ್ಟೆಂಬರ್. ಅರ್ಥ ಮಾಡ್ಕೊಳ್ಳಿ, 2020 ಸೆಪ್ಟೆಂಬರ್ 23ನೇ ತಾರೀಕು ನನಗೆ ಆಪರ್ಚುನಿಟಿ ಸಿಕ್ಕಿದ್ದು. ಮಾರ್ಕೆಟ್ ಕೊಟ್ಟಿದ್ದು, ಎಂಟ್ರಿ ಕೊಟ್ಟಿದ್ದು 23ನೇ ಸೆಪ್ಟೆಂಬರ್.
ಬಟ್ ನೀವು ನಾರ್ಮಲ್ ಮೆಥಡ್ ಅಲ್ಲಿ ಮಾಡಿದ್ರೆ ನಿಮಗೆ ಎಂಟ್ರಿ ಸಿಗ್ತಾ ಇದ್ದು 1 ಸೆಪ್ಟೆಂಬರ್. ಬೆಲೆ ಎಷ್ಟೇ ಇರಲಿ ನೀವು ಹೂಡಿಕೆ ಮಾಡ್ಬಿಡ್ತಾ ಇದ್ರೆ ಅವತ್ತು 1ನೇ ಸೆಪ್ಟೆಂಬರ್ಗೆ. ನೋಡಿ ಅವತ್ತಿನ ಬೆಲೆ 1 ಸೆಪ್ಟೆಂಬರ್ ಅಲ್ಲಿ 218 ರೂಪಾಯಿ ಇತ್ತು SBI ಬೆಲೆ. ನೀವು ನೋಡಿ ಚಾರ್ಟಲ್ಲಿ ನೋಡ್ಕೊಂಡ್ ಬನ್ನಿ. ಅದೇ 23ನೇ ಸೆಪ್ಟೆಂಬರ್ 183 ರೂಪಾಯಿ ಇದೆ. ನೋಡಿ 200 ಚಿಲ್ಲರೆಯಲ್ಲಿ 183 ರೂಪಾಯಲ್ಲಿ ಕಮ್ಮಿ ರೇಟ್ ಸಿಕ್ತು ನಿಮಗೆ. ಜಾಸ್ತಿ ಸ್ಟಾಕ್ಗಳು 273 ಸ್ಟಾಕ್ಗಳು ಸಿಕ್ಬಿಡ್ತು ರುಪಿ ಕಾಸ್ಟ್ ಆವರೇಜಿಂಗ್ ಮೆಥಡ್ ಅಲ್ಲಿ. ಬಟ್ ನಾರ್ಮಲ್ ಮೆಥಡ್ ಅಲ್ಲಿ ನಿಮಗೆ ಬರೀ 229 ಸ್ಟಾಕ್ ಮಾತ್ರ ಸಿಕ್ತಿತ್ತು ನಿಮಗೆ. ಅರ್ಥ ಆಗ್ತಿದೆ ಹೇಳ್ತೀನಿ ನಾನು. ಸೊ ಓವರ್ ಆಲ್ ನೋಡಿ ಸೆಕೆಂಡ್ ಮಂತ್ ಅಲ್ಲಿ ನಿಮಗೆ ಲಾಸ್ ತೋರಿಸ್ತಾ ಇದೆ ಇಲ್ಲಿ 5,046. ಬೇಕಂದ್ರೆ ನಾನು 1 ಸೆಪ್ಟೆಂಬರ್ ನೆಕ್ಸ್ಟ್ 1 ನವೆಂಬರ್ ಹೋಗೋಳಿಗೆ 190 ರೂಪಾಯಿ ಆಗ್ಬಿಟ್ಟಿತ್ತು ಸ್ಟಾಕ್ ಬೆಲೆ. ಸೊ ಓವರ್ ಆಲ್ ನಿಮ್ಗೆ ನೆಗೆಟಿವ್ ರಿಟರ್ನ್ಸ್ ತೋರಿಸ್ತಾ ಇದೆ ನಿಮ್ಗೆ ಇಲ್ಲಿ ಅಲ್ವಾ. ಓವರ್ ಆಲ್ ನೀವು ಮಾಡಿದ್ರೆ ನೀವು ಪ್ರಾಫಿಟ್ ಅಲ್ಲೇ ಇರ್ತಿದ್ರಿ ನೀವು. ನೋ ಡೌಟ್ 9 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 13 ಲಕ್ಷ ಚಿಲ್ಲರೆ, ಅದ್ರಲ್ಲಿ 16 ಲಕ್ಷ ಚಿಲ್ಲರೆ ಬರ್ತಾ ಇದೆ ಪಾಯಿಂಟ್ ಅಲ್ಲಿ ಅಲ್ವಾ. ಸೊ ನನಗೆ ಈ ಒಂದು ಮೆಥಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಇಲ್ಲಿ 753 ರೂಪಾಯಿ ಇವತ್ತಿನ ಬೆಲೆ ಆದ್ರೆ ಟೋಟಲ್ ಅಕ್ಯುಮುಲೇಟೆಡ್ ಸ್ಟಾಕ್ ಅಲ್ಲಿ ನಮಗೆ ಎಷ್ಟಿತ್ತು ಟೋಟಲ್ ಅಕ್ಯುಮುಲೇಟೆಡ್ ಸ್ಟಾಕು? 2034 ಕ್ವಾಂಟಿಟಿ ಟೋಟಲ್ ಅಕ್ಯುಮುಲೇಟೆಡ್ ಸ್ಟಾಕ್ ಇತ್ತು. ಇಲ್ಲಿ ಬರೀ 1902 ಮಾತ್ರ ನಾರ್ಮಲ್ ಮೆಥಡ್ ಅಲ್ಲಿ. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ 14 ಲಕ್ಷ ಚಿಲ್ಲರೆ ಇದೆ. ಕರೆಂಟ್ P&L 5,32,000. ಸೊ ಓವರ್ ಆಲ್ ನಾನು ನೋಡಿ ಇಲ್ಲಿ RCA ಇಸ್ ಬೆಟರ್ ಬೈ 1 ಲಕ್ಷ ರೂಪಾಯಿ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇದ್ರಿ RCA ಮೆಥಡ್ ಅಲ್ಲಿ. 16% ಜಾಸ್ತಿ ರಿಟರ್ನ್ ನಿಮಗೆ ಓವರ್ ಆಲ್ ಸಿಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ ರುಪಿ ಕಾಸ್ಟ್ ಆವರೇಜಿಂಗ್ ಅಲ್ಲಿ. ಎಂತ ಬ್ಯೂಟಿ ಅಲ್ವಾ. ಸುಮ್ಮನೆ ಬ್ಲೈಂಡ್ ಆಗಿ 1ನೇ ತಾರೀಕು ಇನ್ವೆಸ್ಟ್ ಮಾಡಕ್ ಬದಲು ನಾವು ಸ್ವಲ್ಪ ATS ಸಿಸ್ಟಮ್, ಅಡಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮ್ನ ಸ್ವಲ್ಪ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ನೋಡಿ ಬರೀ ಒಂದು ಸ್ಟಾಕಿನ ಪ್ರಾಫಿಟ್ ಹೇಳ್ತಾ ಇರೋದು. ಅದು ಬುಲ್ ರನ್ ಅಲ್ಲಿ ಹೇಳ್ತಾ ಇರೋದು ನಾನು ನಿಮಗೆ ಆಯ್ತಾ. ಬುಲ್ ರನ್ ಅಲ್ಲಿ ಹೈಯರ್ ಆವರೇಜ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನನ್ನ ಆವರೇಜ್ ಪ್ರೈಸ್ಗಳು ಅಲ್ವಾ. ಸೊ ಬುಲ್ ರನ್ ಅಲ್ಲಿ ನಮಗೆ ಇಂಥ ಒಳ್ಳೆ ಒಂದು ರುಪಿ ಕಾಸ್ಟ್ ಆವರೇಜಿಂಗ್ ನನಗೆ 16% ಎಕ್ಸ್ಟ್ರಾ ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಬೇರ್ ಮಾರ್ಕೆಟ್ ಅಲ್ಲಿ ನನಗೆ ಇನ್ನೂ ಎಂಥ ಬ್ಯೂಟಿಫುಲ್ ನಂಗೆ ರಿಟರ್ನ್ಸ್ ಕೊಡಬಾರ್ದು. ಸೊ ನಮ್ಮ ಒಂದು 10 ವರ್ಷ, ಒಂದು 15 ವರ್ಷದ ಅವಧಿಯಲ್ಲಿ 15 ಇಯರ್ಸ್ ಅವಧಿಯಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾನೆ ಇರುತ್ತೆ. ಈ ತರ ಕರೆಕ್ಷನ್ಗಳು ಆಗ್ತಾನೆ ಇರುತ್ತೆ. ಈಗ ನಾವು ಮೊನ್ನೆ ನೋಡೋದಲ್ಲ ಒಂದು 20% ಕರೆಕ್ಷನ್ ಲಾಸ್ಟ್ ಅಕ್ಟೋಬರ್ ಇಂದ ಈ ಮಾರ್ಚ್ ತನಕ ಆಗಿದೆಯಲ್ಲ ಈ ಸದ್ಯಕ್ಕೆ. ಸೊ ಲಾಸ್ಟ್ 20% ಆಗಿರೋ ಕರೆಕ್ಷನ್, 20% ಕರೆಕ್ಷನ್ ಎಲ್ಲಾನು ನಾವು ರುಪಿ ಕಾಸ್ಟ್ ಆವರೇಜಿಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಹಂಗೆ ಮುಂದುವರೆದ್ರೆ ನಮ್ಮ ಆವ್ರೇಜ್ ಪ್ರೈಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಮೆಥಡ್ ಅಂದ್ರೆ 1ನೇ ತಾರೀಕು ಕಣ್ಣು ಮುಚ್ಕೊಂಡು 1ನೇ ತಾರೀಕು SIP ಮಾಡಿದೆ ಅನ್ನಕ್ಕೆ ಬದಲು ನಾನು ಈ ತರ ಕೆಲವು ಮೆಥಡಾಲಜಿ, ಸೈಂಟಿಫಿಕ್ ATS ಮೆಥಡಾಲಜಿಗಳನ್ನ ಯೂಸ್ ಮಾಡಿಕೊಂಡು ಸೈಂಟಿಫಿಕ್ ಆಗಿ ನಾನು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನನಗೆ ಓವರ್ ಆಲ್ ನನಗೆ ಒಂದು ಬೆಟರ್ ಪ್ರಾಫಿಟ್ ಸಿಗೋಕ್ಕೆ ಒಂದು ಚಾನ್ಸಸ್ ಇದೆ. ಓಕೆ, ಸೊ ನೋಡಿದ್ರಲ್ಲ ಎಂಥ ಬ್ಯೂಟಿಫುಲ್ ರುಪಿ ಕಾಸ್ಟ್ ಆವರೇಜಿಂಗ್ ವಿತ್ ಲೈವ್ ಎಕ್ಸಾಂಪಲ್ ವಿತ್ ರಿಯಲ್ ನಂಬರ್ಸ್ ಕೊಟ್ಟು ನೋಡಿದೀನಿ. ಅಗೇನ್ ರಿಪೀಟ್ ಮಾಡ್ತಾ ಇದೆಲ್ಲ ಎಕ್ಸಾಂಪಲ್ಗೋಸ್ಕರ ಹೇಳಿರೋದು. ₹1 ಅಕ್ಕಪಕ್ಕ ಆಗ್ಬೋದು, ಡೇಟ್ ಒಂದು ಡೇಟ್ ಅಕ್ಕಪಕ್ಕ ಆಗ್ಬೋದು, ಬಟ್ ಓವರ್ ಆಲ್ ಇದೇ ಒಂದಿರೋದು. ಬೇಸಿಕಲಿ ನಾಲೆಡ್ಜ್ ಏನು, ಮಾರ್ಕೆಟ್ ಬಿದ್ದಾಗ ತಗೊಂಡ್ರೆ ನನಗೆ ಜಾಸ್ತಿ ಕ್ವಾಂಟಿಟಿ ಬರುತ್ತೆ, ನನ್ನ ಆವರೇಜ್ ಪ್ರೈಸ್ಗಳು ಕಮ್ಮಿ ಇರುತ್ತೆ. ಮಾರ್ಕೆಟ್ ವಾಪಸ್ ಮೇಲೆ ಹೋದಾಗ ನನಗೆ ಓವರ್ ಆಲ್ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬರೀ ಒಂದು 5 ಇಯರ್ಸ್ ಅದು ಬುಲ್ ರನ್ ಅಲ್ಲಿ ಮಾಡಿದ್ರೆ 16% ನನಗೆ ಎಕ್ಸ್ಟ್ರಾ ಸಿಗ್ತಾ ಇದೆ. ಇನ್ನು ಬೇರ್ ಮಾರ್ಕೆಟ್ ಅಲ್ಲಿ 15 ವರ್ಷ 20 ವರ್ಷದ ಒಂದು ರುಪಿ ಕಾಸ್ಟ್ ಆವರೇಜಿಂಗ್ ಮಾಡ್ಕೊಂಡ್ರೆ ನನಗೆ ನಾರ್ಮಲ್ ಮೆಥಡ್ಗಿಂತ ಎಷ್ಟು ಜಾಸ್ತಿ ಬರಬಾರ್ದು ಪ್ರಾಫಿಟ್ಗಳು. ಅದು ಸೆಕ್ಟರ್ಗಳನ್ನೆಲ್ಲ ಮಾಡ್ಕೊಂಡು ಬೇರೆ ಬೇರೆ ಮಲ್ಟಿಪಲ್ ಸೆಕ್ಟರ್ಗಳು ನಾನು ಸ್ಟಾಕ್ ಇಟ್ಕೊಂಡು ಮಲ್ಟಿಪಲ್ ಸೆಕ್ಟರ್ ನಾನು ರುಪಿ ಕಾಸ್ಟ್ ಆವರೇಜ್ ಮಾಡ್ಕೊಂಡ್ರೆ ನನಗೆ ಪ್ರತಿ ಒಂದು ಸೆಕ್ಟರ್ ನನ್ನ ಬೆನಿಫಿಟ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಇದು ಒಂದು ನಿಮಗೆ ಒಂದು ಟೆಕ್ನಿಕ್ ಗೊತ್ತಿದ್ರೆ ಈಸಿಯಾಗಿ ಮಾಡುವಂತಹ ಒಂದು ವಿಷಯವಾಗಿದೆ. ಇದು ನಿಮಗೆ ನಾಲೆಡ್ಜ್ ಬೆಳಿಲಿ, ಹೆಂಗೆ ಮಾರ್ಕೆಟ್ ಬಿದ್ದರೂ ಹೆದರ್ಕೋಬಾರ್ದು, ಅದೊಂದು ಆಪರ್ಚುನಿಟಿ ಅಂತ ಹೆಂಗೆ ನಾವು ಕನ್ಸಿಡರ್ ಮಾಡ್ಬೋದು, ಹೆಂಗೆ ಅದನ್ನ ನಾನು ನನ್ನ ಒಂದು ಬೆನಿಫಿಟ್ಗೆ ಉಪಯೋಗಿಸ್ಕೋಬೋದು ಅಂತ ಹೇಳೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.